ಗೈಸ್ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಒಂದು ವೇಳೆ ನೀವು ಚೆನ್ನಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಇಟ್ಕೊಳ್ಳಿ. ನಾನು ಮಾಡುವಂಥ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗೋದಕ್ಕೆ ಸಾಧ್ಯವಾಗ್ತದೆ. ಸೊ ಇವತ್ತಿನ ಟಾಪಿಕ್ MLA ಅಥವಾ MP. ಈ MLA ಮತ್ತು MP ಇರುವಂಥ ಡಿಫ್ರೆನ್ಸ್ ಏನು, MLA ಮತ್ತು MP ಯಾರು ಪವರ್ಫುಲ್, MLA ಮತ್ತು MP ಇರುವಂಥ ಪವರ್ಸ್ ಏನು ಇರ್ತಾರೆ ಮತ್ತು ಯಾರಿಗೆ ಹೆಚ್ಚು ಅಧಿಕಾರ ಇರ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿ. ಭಾರತ ಸರ್ಕಾರ ಎಂಬುದು ದ್ವಿಸರ್ಕಾರ ಪದ್ಧತಿಯನ್ನು ಹೊಂದಿದೆ. ಅಂದರೆ ಕೇಂದ್ರದಲ್ಲಿ ಸೆಂಟ್ರಲ್ ಗೌರ್ಮೆಂಟನ್ನು ಹೊಂದಿದ್ದು, ರಾಜ್ಯದಲ್ಲಿ ಸ್ಟೇಟ್ ಗೌರ್ಮೆಂಟನ್ನು ಹೊಂದಿರ್ತಿದ್ದ. ಸೊ ಕೇಂದ್ರ ಸರ್ಕಾರದಲ್ಲಿ ಬರುವಂಥದ್ದು ಪಾರ್ಲಿಮೆಂಟ್ನ ಎರಡು ಸದನಗಳು, ಒಂದು ಕೆಳಮನೆಯಾಗಿರುವಂಥ ಲೋಕಸಭೆ, ಮೇಲ್ಮನೆಯಾಗಿರುವಂಥ ರಾಜ್ಯಸಭೆ. ಕೆಳಮನೆಯಲ್ಲಿರ್ತಕ್ಕಂಥ ಲೋಕಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯನು ಕೂಡ MP ಆಗಿರ್ತಾನೆ. ಲೋಕಸಭೆಯ ಸದಸ್ಯರು ಕೂಡ MPಗಳೇ ಆಗಿರುತ್ತಾರೆ. ಮತ್ತು ಸ್ಟೇಟ್ ಗೌರ್ಮೆಂಟ್ನಲ್ಲಿ ಬರೋದಾದರೆ ಇದರಲ್ಲಿ ಎರಡು ರೀತಿಯ ಸಭೆಗಳನ್ನು ಇರ್ತದೆ. ಒಂದು ವಿಧಾನಸಭೆ, ಇನ್ನೊಂದು ವಿಧಾನ ಪರಿಷತ್ತು. ವಿಧಾನಸಭೆ ಅನ್ನೋದು ಕೆಳಮನೆ ಆಗಿರೋದ್ರಿಂದ ಈ ಒಂದು ವಿಧಾನಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯನು ಕೂಡ MLA ಆಗಿರ್ತಾನೆ. ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಈ ಒಂದು ವಿಧಾನಸಭೆಯಲ್ಲಿರ್ತಕ್ಕಂಥ ಸದಸ್ಯರು MLAಗಳಾಗಿದ್ದು ಮತ್ತು ರಾಜ್ಯವನ್ನು ನಿಯಂತ್ರಿಸುವಂಥ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಸೊ ಇವರಿಬ್ಬರ ನಡುವೆ ವ್ಯತ್ಯಾಸ ಏನು ಅನ್ನೋದು ಗೊತ್ತಾಯಿತು. ಇವರಿಬ್ಬರು ಈ ಹುದ್ದೆಗಳನ್ನು ಪಡೆದುಕೊಳ್ಳೋದಕ್ಕೆ ಯಾವ ರೀತಿಯ ಕ್ವಾಲಿಫಿಕೇಷನ್ಸ್ ಹೊಂದಿರಬೇಕನ್ನು ನೋಡೋಣ. ಮೊದಲಿಗೆ MLA ಅನ್ನು ನೋಡೋದಾದರೆ ಏಜ್ ಅನ್ನೋದು ಮಿನಿಮಮ್ 25+ ಆಗಿದ್ದು ಮತ್ತು ಯಾವುದೇ ರೀತಿಯ ಸರ್ಕಾರದ ಉದ್ಯೋಗವನ್ನು ಹೊಂದಿರಬಾರ್ದು ಮತ್ತು ಪೊಲೀಸ್ಗಳಿಗೆ ಸಂಬಂಧಿಸಿದಂತೆ, ಪೊಲೀಸ್ ಇಲಾಖೆಗಳಿಗೆ ಸಂಬಂಧಿಸಿದಂತೆ, ಕಾನೂನಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಪೊಲೀಸ್ ದಾಖಲೆಗಳನ್ನು ಇರಬಾರ್ದು. ಒಂದು ವೇಳೆ ದಾಖಲೆಗಳಿದ್ದರೂ ಸಹ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯನ್ನು ಅನುಭವಿಸಿರಬಾರದು ಎಂಬುದು ಈ ಒಂದು MLA ಎಲೆಕ್ಷನ್ಗೆ ಇರುವಂತಹ ಕ್ವಾಲಿಫಿಕೇಷನ್ಸ್. ಇದೇ ರೀತಿಯ ಕ್ವಾಲಿಫಿಕೇಷನ್ಸ್ MP ಎಲೆಕ್ಷನ್ಗಳಿಗೆ ಇದ್ದು, MP ಎಲೆಕ್ಷನಲ್ಲಿ ಸಹ 25+ ಆಗಿರಬೇಕು, ಸರ್ಕಾರದ ಯಾವುದೇ ಉದ್ಯೋಗವನ್ನು ಒಳಗೊಂಡಿರಬಾರ್ದು, ಆಮೇಲೆ ಪೊಲೀಸ್ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ದಾಖಲೆ ಇರಬಾರ್ದು. ಒಂದು ವೇಳೆ ದಾಖಲೆಗಳಿದ್ದರೂ ಸಹ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯನ್ನು ಅನುಭವಿಸೋದು. ಸೊ ಇವರಿಬ್ಬರ ನಡುವೆ ಇರ್ತಕ್ಕಂಥ ಕ್ವಾಲಿಫಿಕೇಷನ್ ಗೊತ್ತಾಯಿತು. ಇವರಿಬ್ಬರಿಗೆ ಇರುವಂಥ ಪವರ್ಸ್ ಏನು, ನಿಜವಾಗ್ಲೂ ಇವರಿಬ್ಬರಲ್ಲಿ ಯಾರು ಹೆಚ್ಚು ಪವರ್ಫುಲ್ ಅನ್ನು ನೋಡೋದಾದರೆ ಮೊದಲನೇದಾಗಿ MLA, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇವರಿಗಿರುವಂಥ ಪವರ್ಸು, ಒಂದು ಲೆಜಿಸ್ಲೇಟಿವ್ ಪವರ್ಸು, ಒಂದು ಫೈನಾನ್ಷಿಯಲ್ ಪವರ್ಸು, ಒಂದು ಎಕ್ಸಿಕ್ಯೂಟಿವ್ ಪವರ್ಸು, ಆಮೇಲೆ ಎಲೆಕ್ಟರಲ್ ಪವರ್ಸು ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಪವರ್ಸು. ಈ ರೀತಿಯ 5 ಪವರ್ಸನ್ನು ಒಳಗೊಂಡಿದ್ದು ಇವುಗಳ ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ಲೆಜಿಸ್ಲೇಟಿವ್ ಅಂದರೆ ಶಾಸನೀಯ ಅಧಿಕಾರಗಳು. ಅಂದರೆ ವಿಧಾನಸಭೆಯಲ್ಲಿ ಒಬ್ಬ MLA ಅನ್ನೋನು ತಾನು ನಿಂತುಕೊಂಡಿರುವಂಥ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳುಂಟಾದರೆ ಆ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ಆಗಿ ಯಾವುದೇ ಒಂದು ಶಾಸನವನ್ನು ರಚಿಸುವಂಥ ಅಧಿಕಾರ, ಅಥವಾ ಶಾಸನವನ್ನು ರಚನೆ ಆಗಬೇಕಾದ್ರೆ ಮೊದಲು ಮಸೂದೆಯನ್ನು ಮಂಡಿಸಬೇಕಾಗ್ತದೆ. ಆ ಮಸೂದೆಯನ್ನು ಮಂಡಿಸಲು ಸಹ ಈ ಒಂದು MLAಗೆ ಅನ್ನುವುದು ಅತಿ ಹೆಚ್ಚು ಅಧಿಕಾರವನ್ನು ಒಳಗೊಂಡಿರ್ತಾರೆ. ಆಮೇಲೆ ಫೈನಾನ್ಷಿಯಲ್. ಇವಾಗ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ರೀತಿಯ ಬಜೆಟನ್ನು ಮಂಡನೆ ಮಾಡಬೇಕಾದರೂ ಮೊದಲು MLAಯಿಂದ ಅನುಮತಿಯನ್ನು ಪಡೆಯಬೇಕಾಗ್ತದೆ. MLA ಅನುಮತಿ ನೀಡಿದ ತಕ್ಷಣವೇ ರಾಜ್ಯದ ಮುಖ್ಯಮಂತ್ರಿಯು ಬಜೆಟನ್ನು ಮಂಡನೆ ಮಾಡಲು ಸಾಧ್ಯ. ಒಂದು ವೇಳೆ MLA ರಾಜ್ಯದ ಬಜೆಟನ್ನು ನಿರ್ಧರಿಸುವುದರಲ್ಲಿ ಅಥವಾ ಅದನ್ನು ಮಂಡನೆ ಮಾಡುವಲ್ಲಿ MLA ಅನ್ನೋದು ನಿರಾಭಿಪ್ರಾಯ ತೋರಿದರೆ ಆ ಒಂದು ಬಜೆಟನ್ನು ಮಂಡನೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಂತರ ಬರುವಂಥದ್ದು ಎಕ್ಸಿಕ್ಯೂಟಿವ್ ಪವರ್ಸ್. ಅಂದರೆ ಈ ಒಂದು ರಾಜ್ಯದಲ್ಲಿ ಬರುವುದಾದರೆ MLA ಅನ್ನೋದು CMನನ್ನು ಕಂಟ್ರೋಲಲ್ಲಿರ್ತಕ್ಕಂತಹ ಕಾರ್ಯಗಳನ್ನು ಒಳಗೊಂಡಿರ್ತಾರೆ. ಒಂದು ವೇಳೆ CM ರಾಜ್ಯಕ್ಕೆ ಸರಿಯಾದ ಕಾರ್ಯನಿರ್ವಹಣೆ ಮಾಡುತ್ತಿಲ್ಲ ಅಥವಾ CM ಆಗುವಂತಹ ಯಾವುದೇ ರೀತಿಯ ಅರ್ಹತೆ ಇಲ್ಲ ಅಂತ MLAಗೆ ಗೊತ್ತಾದರೆ ಆ MLA ಅನ್ನುವನು CMನನ್ನು ಕಂಟ್ರೋಲ್ ಮಾಡುವಂಥ ಅಧಿಕಾರ ಹಾಗೂ ಸರ್ಕಾರದಿಂದ ಕೆಳಗಿಳಿಸುವಂತಹ, ಸರ್ಕಾರವನ್ನು ಬೀಳಿಸುವಂತಹ ಅಧಿಕಾರವನ್ನು ಸಹ MLA ಅನ್ನೋದು ಒಳಗೊಂಡಿರ್ತಾನೆ. ಆಮೇಲೆ ಎಲೆಕ್ಟರಲ್ ಪವರ್ಸ್ ಅಂದರೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಈ ಒಂದು ವಿಧಾನಸಭೆ ಸದಸ್ಯರಾಗಿರುವಂಥ MLA ಅತಿ ಹೆಚ್ಚು ಪಾತ್ರವನ್ನು ವಹಿಸುತ್ತಾನೆ. ನಂತರ ಈ ಒಂದು ವಿಧಾನಸಭೆಗೆ ಒಂದು ಸಭಾಧ್ಯಕ್ಷನನ್ನು ಮತ್ತು ಉಪಸಭಾಧ್ಯಕ್ಷನನ್ನು ನೇಮಕ ಮಾಡಿಕೊಳ್ಳುವುದರಲ್ಲಿ ಈ ಒಬ್ಬ MLA ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಕೊನೆಯದಾಗಿ ಬರೋದು ಕಾನ್ಸ್ಟಿಟ್ಯೂಷನ್ ಪವರ್ಸ್. ಸಂವಿಧಾನಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ತಿದ್ದುಪಡಿಗಳನ್ನು ಮಾಡಬೇಕಾದರೆ ಈ ಒಬ್ಬ MLA ಪವರ್ ಅನ್ನೋದು ಅತಿ ಮುಖ್ಯ. ಸೊ ಇವಾಗ MLAಗೆ ಇರುವಂತಹ ಪವರ್ಸ್ ಏನಾದರೂ ಗೊತ್ತಾಯಿತು. ಬಟ್ MPಗೂ ಸಹ ಇದೇ ರೀತಿಯ ಪವರ್ಸ್ ಇದ್ದು ಆದರೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ನಿಗದಿಪಡಿಸಲಾಗಿರುತ್ತೆ. ಸೊ ಕೇಂದ್ರಕ್ಕೆ ಸಂಬಂಧಿಸಿರುವಂಥ ಶಾಸನವನ್ನು ರಚಿಸುವುದು ಅಥವಾ PMನನ್ನು ಕಂಟ್ರೋಲಲ್ಲಿರುವಂತಹ ಅಧಿಕಾರವಾಗಿರ್ಬೋದು, ಅಥವಾ ರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಷ್ಟ್ರಪತಿಯನ್ನು ನೇಮಕ ಮಾಡುವ ಅಥವಾ ಮತದಾನ ಮಾಡುವಂತಹ ಅಧಿಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಬಜೆಟ್ನ ಮಾಡುವುದರಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಕೊನೆಯದಾಗಿ ಕಾನ್ಸ್ಟಿಟ್ಯೂಷನ್. ಇವರು ಸಹ ಸಂವಿಧಾನಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ತಿದ್ದುಪಡಿಗಳನ್ನು ಮಾಡಬೇಕೆಂದರೆ MPಯ ಪವರ್ ಬಹಳ ಮುಖ್ಯವಾಗಿರುತ್ತದೆ. ಸೊ ಇವರಿಬ್ಬರಿಗಿರ್ತಕ್ಕಂಥ ಪವರ್ಸ್ ಬಟ್ ಇವರಿಬ್ಬರಲ್ಲಿ ನಿಜವಾಗ್ಲೂ ಯಾರು ಪವರ್? ನಾವು ನಿಜವಾಗ್ಲೂ ಅಂದ್ಕೊಳ್ಳೋದು ತಾಲೂಕಿನಲ್ಲಿ MLA ಪವರ್ ಅಂತ.
ಎಸ್ ನಿಜ, ತಾಲೂಕಿಗಾದರೆ MLA ಅನ್ನೋದು ಅತಿ ಹೆಚ್ಚು ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಬಟ್ MP ಅನ್ನೋದು ದೊಡ್ಡ ಕ್ಷೇತ್ರವಾಗಿರುವುದರಿಂದ MP ನಿಂತುಕೊಂಡಿರುವಂಥ ಕ್ಷೇತ್ರದಲ್ಲಿ, MP ಗೆದ್ದಿರುವಂಥ ಕ್ಷೇತ್ರದಲ್ಲಿ, MPಗೆ ಅಧೀನದಲ್ಲೇ ಬರುವಂಥ ಕ್ಷೇತ್ರದಲ್ಲಿ ಸುಮಾರು 2ಕ್ಕಿಂತ ಹೆಚ್ಚು MLAಗಳು ಅಧೀನದಲ್ಲಿರುವುದರಿಂದ ಆ ಒಂದು MPಗೆ ಅನ್ನೋದು 2ರಿಂದ ಹೆಚ್ಚು MLAಗಳನ್ನು ನಿಯಂತ್ರಿಸುವ ಅಥವಾ ಅಧಿಕಾರದಲ್ಲಿ ಇಟ್ಟುಕೊಳ್ಳುವಂತಹ ಅಧಿಕಾರವನ್ನು